ಅಲ್ವಾ? ಎಷ್ಟೇ ಆಗಲಿ ಒಂದಲ್ಲ ಒಂದಿನ ಸತ್ಯ ಆಚೆ ಬರಲೇಬೇಕು, ಸುಳ್ಳು ಸಿಗಾಕೊಳ್ಳೇಬೇಕು. ತುಂಬ ಜನ ಕೇಳ್ತಾ ಇದ್ರಿ ನನ್ನ ಮಗಳಿಗೆ ಯಾವ ಥರ ಬೇಬಿ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಹೇಳಿ ಅಂತ. ಹೇ ಎವ್ರಿವಾನ್, ಸೊ ಇವತ್ತು ನನ್ನ ನೈಟ್ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೈಟ್ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಏನು ಮಾಡ್ತೀನಿ ಅಂತ ತೋರಿಸೋಣ ಅಂತ. ಸದ್ಯಕ್ಕೆ ಫೇಸ್ ಹಿಂಗಿದೆ, ಫುಲ್ ಡಲ್ ಆಗಿದೆ, ಫುಲ್ ಲಾಂಗ್ ಡೇ ಇವತ್ತು. ಆ್ಯಂಡ್ ಯೂಶಲಾಗಿ ಕೇಳ್ತಾ ಇರ್ತೀರ ನಾನು ಯಾವ್ದು ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಂತ. ಸೊ ನಾನು ಯೂಸ್ ಮಾಡೋದು ಪಾಂಡ್ಸ್ ಬ್ರೈಟ್ ಮಿರಕಲ್ ಆ್ಯಕ್ಟಿವ್ ಚಾರ್ಕೋಲು. ಇದು ನಂಗೆ ಹೆಲ್ಪ್ ಆಗುತ್ತೆ, ನನ್ನ ಸ್ಕಿನ್ನು ಕೂಡ ಸೂಟ್ ಆಗಿದೆ. ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋದು ನಾನು. ಆ್ಯಂಡ್ ಇರೋಳು ಬರ್ ಬುಕ್ ಹಾಳಾಗುತ್ತೆ, ಬಂದೇ ಹೋಗು. ನನ್ನ ಮಗಳಿಗೆ ಸ್ಟೋರಿ ಟೆಲ್ಲಿಂಗ್ ಮಾಡಬೇಕು. ತೋರ್ಸೋಣಿರು, ರೆಸ್ಟ್ ರೂಮಲ್ಲಿ ಯಾರು ತೋರಿಸ್ತಾರೆ? ಬೆಡ್ ಮೇಲೆ ತೋರ್ಸೋಣ ಬಾ. ಒದ್ದೆ ಆದರೆ ಎಲ್ಲ ಬುಕ್ ಕರೆದೋಗುತ್ತೆ. ಇದಕ್ಕೆ ಫೋಮ್ ತುಂಬ ಚೆನ್ನಾಗಿ ಬರುತ್ತದೆ. ಬರುತ್ತೀರು, ಬೆಡ್ ಹತ್ರ ಬರ್ತೀನಿ. ಇಲ್ಲಿ ನೀರಾಗುತ್ತಮ್ಮ. ಕಾಣಿಸ್ತಾ ಇದೆಯಾ ನನ್ನ ಫೇಸ್ ಹೆಂಗಿದೆ ಇವಾಗ? ಫುಲ್ ಟಯರ್ಡ್ ಆಗಿತ್ತು ಮಾತ್ರ. ತೋರ್ಸೋಣ, ಬರ್ತೇನಿರವ. ಪಿಂಕ್ ಆಗ್ಬಿಡಿದೆ ನೋಸ್ ಎಲ್ಲ, ಕಣ್ಣು ಕೆಳಗಡೆಲ್ಲ ಡಾರ್ಕ್ ಸರ್ಕಲ್ ಥರ ಬಂದ್ಬಿಡಿದೆ. ಅದು ಆ್ಯಕ್ಚುಲಿ ಡಾರ್ಕ್ ಸರ್ಕಲ್ ಅಲ್ಲ, ಸ್ಟ್ರೈನ್ ಆಗಿರೋದಕ್ಕೆ ಹಂಗೆ ಕಾಣ್ತಾ ಇದೆ. ಕಮ್ ಲೆಟ್ಸ್ ಗೋ. ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ದಾಳೆ. ಸೊ ಮುಖ ತೊಳೆದಾಯಿತು, ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ. ನಂಗೆ ರಾತ್ರಿ ಕಂಫರ್ಟಬಲ್ ಡ್ರೆಸ್ಸಲ್ಲಿ ಮಲ್ಕೊಳ್ಳೋಕ್ಕೆ ಇಷ್ಟ. ಸೊ ಯೂಶ್ವಲಿ ನನ್ನ ವರ್ಕಿಂಗ್ ಅವರ್ಸಲ್ಲಿ ನನಗೆ ಈ ಥರ ನೈಟ್ ಡ್ರೆಸ್ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಇಷ್ಟ ಆಗೋಲ್ಲ. ನಾನು ಮನೇಲಿ ವರ್ಕ್ ಮಾಡಿದ್ರು ಅಷ್ಟೇ, ಹೊರ್ಗಡೆ ಹೋದ್ರು ಅಷ್ಟೇ, ನೀಟಾಗಿ ವೆಲ್ ಡ್ರೆಸ್ಡಾಗಿ ಆ ಪ್ರೊಡಕ್ಟಿವ್ ಫೀಲಿಂಗಲ್ಲೇ ನನಗೆ ವರ್ಕ್ ಮಾಡೋಕ್ಕೆ ಇಷ್ಟ. ಆ್ಯಂಡ್ ರಾತ್ರಿ ಮಲಗಬೇಕಾದ್ರೆ ಈ ಥರ ಕಂಫರ್ಟ್ ಡ್ರೆಸ್ ಹಾಕೊಳ್ಳೋಕ್ಕೆ ಇಷ್ಟ. ಆ್ಯಂಡ್ ರಾತ್ರಿ ಸ್ಕಿನ್ ಕೇರ್ಗೆ ನಾನು ಈ ಕ್ರೀಮ್ ಯೂಸ್ ಮಾಡ್ತೀನಿ, ನೈಟ್ ಕ್ರೀಮು. ಸೊ ಇದು ಲಾರಿಯಲ್ ಅವ್ರದ್ದು ನೈಟ್ ಕ್ರೀಮ್ ನಾನು ಯೂಸ್ ಮಾಡೋದು. ಲಿಂಕ್ ಬೇಕಂದರೆ ನಾನು ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ ವಿಡಿಯೋಲಿ, ನೀವು ಬೇಕಾದ್ರೆ ತೊಗೋಬೋದು. ನನಗೆ ಇದು ತುಂಬಾ ಚೆನ್ನಾಗಿ ಸ್ಯೂಟ್ ಆಗಿದೆ. ಇದು ಆ್ಯಂಟಿ ಏಜಿಂಗ್ ಕ್ರೀಮು. ನೈಟ್ ಮಾಯ್ಶ್ಚರೈಸರ್ ಇದು. ನಂಗೆ ಇದರಲ್ಲಿ ಏನು ಇಷ್ಟ ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಸ್ಕಿನ್ ಒಳಗಡೆ ಹೋಗಿದ್ದು ಫೀಲ್ ಆಗುತ್ತೆ. ಸ್ಕಿನ್ ಒಂಥರ ಪ್ಲಂಪಿಯಾಗಿ ಫೀಲ್ ಆಗುತ್ತೆ ಇದನ್ನು ಹಚ್ಚೋದು ನಾವು. ನಂಗೆ ಆ ಫೀಲಿಂಗ್ ಸಕ್ಕತ್ ಇಷ್ಟ. ಇದೊಂದು. ಇದ್ರ ಜೊತೆಗೆ ದಿಸ್ ಇಸ್ AM/PM 2 ಟೈಮ್ಗೂ ಯೂಸ್ ಮಾಡೋ ಅಂಥ ಲಿಪ್ ಬಾಮ್. ಸೊ ಇದೊಂದು ಲಿಪ್ ಜೆಲ್ ಹಾಕೋತೀನಿ ಸಿಂಪಲ್ಲಾಗಿ. ಸ್ಪೆಷಲಿ ಚಳಿಗಾಲದಲ್ಲಿ ಲಿಪ್ಸ್ನ ಹೈಡ್ರೇಟಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ತುಂಬ ಕಮ್ಮಿ. ನನ್ನ ಮಗಳಂತೂ ಅಳ್ತಾಳಮ್ಮ, ಅಮ್ಮ ಅಮ್ಮ ಅಮ್ಮ. ಅವಳಿಗೆ ಸ್ಟೋರಿ ಟೆಲ್ಲಿಂಗ್ ಮಾಡಬೇಕು, ಬುಕ್ ಇಟ್ಕೋಬೇಕು, ನಾನು ಹೋಗಬೇಕು. ಅಲ್ಲಿ ರೆಡಿ ಆಗ್ತಾಯಿದ್ದೀನಿ. ಒಂದು 2 ನಿಮಿಷ ಕೊಡಮ್ಮ ಅಂದರೆ ಕೊಡ್ತಾಯಿಲ್ಲ. ಇದು ಎಲಿಫೆಂಟ್ ಕೊಂಬ. ಇದನ್ನು ಜಸ್ಟ್ ಏನಂದರೆ ಇದೇನಿದೆ ನೋಟ್ಸು, ಅಲ್ಲಿ ನೀವು ಹಿಂಗೆ ಮಾಡೋದು. ಇದು ಎಲ್ಲ ಕಡೆ ಸಿಕ್ಕುತ್ತೆ ಯೂಶ್ವಲಾಗಿ. ಯಾವುದೇ ಸ್ಟೇಷನರಿಗೆ ಹೋದರೆ ಇಲ್ಲ ಆನ್ಲೈನಲ್ಲಿ ನೋಡಿದ್ರು ಸಿಕ್ಕುತ್ತೆ. ವುಡನ್ನಲ್ಲಿ. ಇದು ಏನಿಲ್ಲ, ರಾತ್ರಿ ಹೊತ್ತು ನಮ್ಮ ಹೇರ್ ಆಗಲಿ ನಮ್ಮ ಬಾಡಿ ಆಗಲಿ ರಿಪೇರ್ ಆಗ್ತಾ ಇರತ್ತಲ್ಲ, ಸೊ ಅದಕ್ಕೋಸ್ಕರ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಿಮ್ಮ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ಅಷ್ಟೇ. ಒಂದು 5 ನಿಮಿಷ ಹಿಂಗೆ ಮಾಡೋದು. ಬಾಚಣಿಗೆಗಿಂತ ತುಂಬ ಎಫೆಕ್ಟಿವ್. ಯಾಕಂದರೆ ಇಲ್ಲಿ ನೋಡಿ ನೋಟ್ಸ್ ಎಷ್ಟು ದಪ್ಪ ಇದೆ. ಸೊ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಟೂ ಗುಡ್. ಓಕೆ, ಇದಾದಮೇಲೆ 1 ರೌಂಡ್ ಆಫ್ ಕೂಂಬಿಂಗ್ ಮಾಡ್ತೀನಿ.
ಚೆನ್ನಾಗಿ ಸ್ಕ್ಯಾಲ್ಪ್ ಕೂಂಬಿಂಗ್ ಚೆನ್ನಾಗಿ ಆಗಬೇಕು. ಓಕೆ, ಈಗ ಟ್ರೀಟ್ಮೆಂಟ್ ಮಾಡಿಸಿರೋದು ನನ್ನ ಕೂದಲೇನು ಅಂತ ಟ್ಯಾಂಗ್ಲಿಂಗ್ ಏನು ಆಗಲ್ಲ, ಯಾವಾಗಲೂ ಹಿಂಗೆ ಇರುತ್ತೆ. ಸೊ ಯೂಶ್ವಲಾಗಿ ಎಷ್ಟು ಕೂದಲು ಉದುರುತ್ತೆ ಅಂತ ಯಾರು ಕೇಳ್ತಾರಲ್ಲ, ನೋಡಿ ಇದು ಒಂದು ಕಟ್ಟಾಗಿದೆ ಅಷ್ಟೇ, ಒಂದೇ ಒಂದು. ಜಾಸ್ತಿ ಏನು ಹೇರ್ ಫಾಲ್ ಸದ್ಯಕ್ಕೆ ಆಗ್ತಿಲ್ಲ, ಇನ್ನೂ ಒಂದೇ ತಿಂಗಳಾಗಿರುತ್ತಲ್ವ, ನೋಡೋಣ ಮುಂದಕ್ಕೆ ಹೆಂಗೆ ಕಾಣುತ್ತೆ, ಹೆಂಗೆ ಹೋಗುತ್ತೆ ಅಂತ. ಆಗದಿದ್ರೆ ಒಳ್ಳೆಯದು, ನನಗೂ ಇಷ್ಟು ವರ್ಷ ಬಿಟ್ಟು ಮಾಡಿಸಿರೋದು ಖುಷಿ ಆಗುತ್ತೆ. ಆ್ಯಂಡ್ ಇದೇನಂದರೆ ನಂಗೆ ರಾತ್ರಿ ಹೊತ್ತು ಜುಟ್ಟು ಅಥವಾ ಜಡೆ ಹಾಕ್ಕೊಂಡು ಮಲ್ಗೆ ಅಭ್ಯಾಸ, ಬಟ್ ಇದಕ್ಕೆ ಹಾಕಂಗಿಲ್ಲ. ಅದೇ ತಲೆನೋವು, ಹಾಕ್ಕೊಂಡ್ರೆ ಬೆಂಡ್ಸ್ ಆಗುತ್ತಂತೆ. ಸೊ ಹಾಗೆ ಮಲ್ಕೊಳ್ಳೋದು, ನೋ ಜುಟ್ಟು ನೋ ಜಡೆ. ಆದರೆ ಒಂದೊಂದ್ಸತಿ ನನ್ನ ಮಗಳು ನನ್ನ ಕೂದಲು ಮೇಲೆ ಈಗ ಬೇರೆ ಲೆಂತ್ ಜಾಸ್ತಿ ಆಗ್ಬಿಟ್ಟಿದ್ಯಾ ಈ ಟ್ರೀಟ್ಮೆಂಟ್ ಆದಮೇಲೆ, ನನ್ನ ಮಗಳು ಕೂದಲು ಮೇಲೆ ಮಲಗಿಬಿಡ್ತಾಳೆ, ಅವಾಗ ನೋವಾಗ್ಬಿಡುತ್ತೆ. ಸೊ ಇದಾಗಿದೆ ನನ್ನ ನೈಟ್ ಸ್ಕಿನ್ ಕೇರ್. ನನ್ನ ಮಗಳಿಗೆ ಈಗ ಸ್ಟೋರಿ ಟೆಲ್ಲಿಂಗ್ ಟೈಮ್, ಸ್ಟೋರಿ ಹೇಳ್ತಾ ಹೇಳ್ತಾ ಮಲಗಿಸ್ಬೇಕು. ಬನ್ನಿ ಹೋಗೋಣ. ಅಮ್ಮ ಬಾ, ಅಮ್ಮ ಮೇಲೆ ಬಾ. ಇದ್ದಿಲ್ಲ ನಿಂಗಿನ ಮೇಲೆ ಬಾ, ಮೇಲೆ. ಯಾವ ಸ್ಟೋರಿ ಹೇಳಿ? ಇದೆಲ್ಲ ಫಾಕ್ಸ್ ಸ್ಟೋರಿ. ಎಷ್ಟೊಂದು ಅನಿಮಲ್ಸ್ ಇದೆಯಲ್ಲ, ಈ ಫಾಕ್ಸ್ ಸ್ಟೋರಿ ಹೆಸರು ನೀಲಿ ನರಿ ಅಂತ. ಏನು ಕೋಪ ಮಾಡ್ಕೊಂಡಿದ್ದೀನಿ ನರಿ? ಇದು ಬ್ಲೂ, ನೀಲಿ ಅಂದ್ರೆ ಬ್ಲೂ ಬೇಬಿ. ಏನ್ ಗೊತ್ತಾ, ಒಂದಿನ ನರಿ ಊಟ ಹುಡ್ಕೊಂಡು ಹೋಗ್ತಾ ಇರತ್ತಂತೆ, ಇದು ಆಯ್ತಾ. ಆವಾಗ 2 ಡಾಗ್ ಇರುತ್ತಲ್ಲ, ನಾಯಿಗಳು, ಅದನ್ನ ಅಟ್ಟಾಡ್ಸ್ಕೊಂಡು ಬಂದ್ಬಿಡುತ್ತೆ, ಬೋ 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 ಬೋ. ಕರೆಕ್ಟ್, 2 ಡಾಗ್ಸ್ ಬಂದ್ಬಿಡುತ್ತಾ. ಅಲ್ಲೇನಾಗುತ್ತೆ, ನರಿ ಓಡಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆಮೇಲೆ ಎದ್ದು ಬಿದ್ದೋಗ್ಬಿಡುತ್ತೆ, ಎಡಗ್ಬಿಟ್ಟು, ಗೊತ್ತಾಯ್ತಾ. ಆವಾಗ ಏನಾಗುತ್ತೆ, ಒಂದು ಬಣ್ಣ ಡಬ್ಬ ಇರುತ್ತೆ, ಆ ಡಬ್ಬದೊಳಗೆ ಬಿದ್ದೋಗುತ್ತೆ. ಆವಾಗ ನರಿ ಫುಲ್ ಬ್ಲೂ ಕಲರ್ ಆಗ್ಬಿಡುತ್ತೆ, ಈ ಕಲರ್ ನರಿ ಬ್ಲೂ ಕಲರ್ ಆಗ್ಬಿಡುತ್ತೆ ಬೇಬಿ. ಆಮೇಲೆ ನಾಯಿಗಳು ಹೋಗೋವರೆಗೂ ಅದು ಅಲ್ಲಿಯೇ ಇತ್ತು, ಅಂದರೆ ಅಲ್ಲೇ ಇರುತ್ತೆ, ಗೊತ್ತಾಯ್ತಾ. ನಿಧಾನವಾಗಿ ನೀಲಿ ನರಿ ಆಚೆ ಬರುತ್ತೆ, ಮೆತ್ತಿಗೆ ಡಾಗ್ಸ್ ಹೋಯ್ತಾ ಇಲ್ವಾ ಅಂತ ಚೆಕ್ ಮಾಡಿ ಬರುತ್ತೆ. ಆಮೇಲೆ ಏನು ಮಾಡುತ್ತೆ, ಸ್ಲೋ ಆಗಿ ಕಾಡು ಬೇಬಿಯಲ್ಲಿ ಸಾರಿ ಅಲ್ಲಿ ಕಾಡಿರುತ್ತೆ, ದೊಡ್ಡ ಫಾರೆಸ್ಟ್, ಫುಲ್ ಟ್ರೀಸ್ ಅಂತ, ಅಲ್ಲಿಗೆ ನೀಲಿ ನರಿ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕಾಡಲ್ಲಿ ಏನಾಗುತ್ತೆ, ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬೇರೆ ಪ್ರಾಣಿಗಳೆಲ್ಲ ಓ ರಾಕ್ಷಸ ಓಡಿ ಓಡಿ ಅಂತ ನರಿ ಹೇಳಿ ಎದುರಿಸ್ಬಿಡ್ತಾರೆ, ಆಯಿತಾ. ಯಾವುದೋ ರಾಕ್ಷಸ ಬಂತು ಅಂದ್ಬಿಟ್ಟು, ಈಗ ನರಿ ನೀಲಿ ಆಗ್ಬಿಟ್ಟಿದೆಯಲ್ಲ, ಬ್ಲೂ ಆಗ್ಬಿಟ್ಟಿದೆಯಲ್ಲ, ಬೇರೆ ಪ್ರಾಣಿಗಳೆಲ್ಲ ಅದು ಅನ್ಕೊಬಿಡ್ತು, ರಾಕ್ಷಸ ಬಂದ್ಬಿಡ್ತು, ಓ ಬಂದ್ಬಿಟ್ಟಿದೆ ನಮ್ಗೆ ತಿನ್ಕೊಳ್ಳೋಕ್ಕೆಲ್ಲ, ಓಡಿ ಓಡಿ ಅಂತ ಓಡ್ಕೊಬಿಡ್ತಾರೆ, ಆಯಿತಾ. ಯಾಕೆ ಅಂತ ನರಿಗೆ ಅರ್ಥನೇ ಆಗಲ್ಲ, ಯಾಕೆ ಎಲ್ಲರೂ ನನ್ನ ನೋಡಿದ್ರೆ ಓಡೋಗ್ತಾ ಇದ್ದಾರೆ, ವಾಟ್ ಈಸ್ ಹ್ಯಾಪನಿಂಗ್, ವೈ ಎವ್ರಿಬಡಿ ಈಸ್ ರನ್ನಿಂಗ್ ಅಂತ ನರಿ ಫುಲ್ಲು ಕನ್ಫ್ಯೂಷನ್ ಇರುತ್ತೆ ಚಿನ್ನಮ್ಮ. ಅವಾಗ ಏನು ಮಾಡುತ್ತೆ, ಅದು ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅವಾಗ ಏನು ಮಾಡುತ್ತೆ, ನರಿ ವಾಟರ್ ಇರುತ್ತಲ್ಲ, ವಾಟರಲ್ಲಿ ಬಗ್ ನೋಡುತ್ತೆ, ಅಲ್ಲಿ ಹೊಳೆ ಇರುತ್ತೆ, ಆಯಿತಾ, ಕಾಡಲ್ಲಿ. ಬಗ್ ನೋಡಿದಾಗ ನರಿಗೆ ತನ್ನ ಬಾಡಿ ಫುಲ್ಲು, ಆಯಿತಾ, ಬ್ಲೂ ಕಲರ್ ಆಗ್ಬಿಟ್ಟಿದೆ ಅನ್ನೋದೇ ಅರ್ಥ ಆಗಿರುತ್ತೆ, ಗೊತ್ತಾಯ್ತಾ. ಫುಲ್ ಕನ್ಫ್ಯೂಷನ್ ಇರುತ್ತಲ್ಲ, ವಾಟರೆಲ್ಲ ಮುಖ ಕಾಣುತ್ತೆ ಗೊತ್ತಾ, ವಾಟರ್ ನೋಡಿದ್ರೆ. ಆ ಥರ ನೋಡಿಕೊಂಡು, ಓ ಮೈ ಗಾಡ್, ನನ್ನ ಬಾಡಿ ಎಲ್ಲ ಫುಲ್ ಬ್ಲೂ ಆಗ್ಬಿಟ್ಟಿದೆಯಲ್ಲ ಅಂತ ಏನು ಮಾಡೋದು ಅಂದ್ಬಿಟ್ಟು ಏನು ಮಾಡುತ್ತೆ, ಆ ನರಿ ಒಂದು ಐಡಿಯಾ ಮಾಡುತ್ತೆ, ಐಡಿಯಾ ಆಯಿತಾ. ಆ ನರಿ ಉಪಾಯ ಮಾಡಿ ಏನು ಮಾಡುತ್ತೆ, ಎಲ್ಲ ಆ್ಯನಿಮಲ್ಸ್ ಏನಿರುತ್ತೆ ಬನ್ನಿ ಬನ್ನಿ ಅಂತ ಕರೆಯುತ್ತೆ. ಕರೆದ್ಬಿಟ್ಟು ನಾನು ದೇವರ ದೂತ ಅಂತ ಹೇಳುತ್ತೆ, ಗೊತ್ತಾಯ್ತಾ. ಇನ್ನು ಮುಂದೆ ನಾನೇ ನಿಮ್ಮ ರಾಜ, ಎದರ ಬೇಡಿ ಎನ್ನುತ್ತೇನೇನು, ನಾನೇ ಗಾಡು, ಗೊತ್ತಾಯ್ತಾ, ನಾನೇ ಈ ಫುಲ್ ಫಾರೆಸ್ಟ್ ಕಿಂಗ್, ಯಾರು ಹೆದರ್ಕೋಬೇಡಿ ಅಂತ ನಾಟಕ ಮಾಡುತ್ತೆ. ಪ್ರಾಣಿಗಳೆಲ್ಲ ಏನು ಮಾಡ್ತವೆ, ಎಸ್ ಎಸ್ ಹೀಸ್ ರೈಟ್ ಅಂತ ಒಪ್ಕೊಂಡ್ಬಿಡುತ್ತೆ. ಆವಾಗ ನರಿ ಕಾಡಲ್ಲಿ ರಾಜದ ಸ್ವಲ್ಪ ಖುಷಿ ಹ್ಯಾಪಿ ಕಿಂಗ್ ಥರ ಇರುತ್ತೆ. ಆದರೆ ಒಂದು ದಿನ ಏನಾಗುತ್ತೆ, ಬೇರೆ ನರಿಗಳು ಬರುತ್ತೆ, ಆಯಿತಾ.
ಆವಾಗ ಏನಾಗುತ್ತೆ, ಇದನ್ನ ನರಿಗಳೆಲ್ಲ ಇರುತ್ತಲ್ಲ, ಅದು ತಡಿಯಕ್ಕೆ ಹೋಗುತ್ತೆ ಬೇಬಿ. ಆವಾಗ ಬೇರೆ ಪ್ರಾಣಿಗಳು ಈ ವಿಚಿತ್ರ ಪ್ರಾಣಿ ಯಾರು ಎಂದು ತಿಳಿಯಿತು. ನರಿಯನ್ನು ಕಾಡಿಂದ ಓಡಿಸಿದವು. ನನ್ನ ಮಗಳಿಗೆ ಒಂದು ಸ್ಟೋರಿ ಹೇಳೋಷ್ಟೇ ಫುಲ್ ಫ್ಲ್ಯಾಟು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು. ಆದರೂ ಅವಳು ಸ್ಟೋರಿ ಕೇಳ್ಕೊಂಡು ಮಲ್ಕೋಬೇಕು ಅಂತ. ಸೊ ಅವಳಿಗೆ ಅವ್ರ ಅಪ್ಪ ಕೊಡಿಸಿರೋದಿದು ನೀತಿ ಕಥೆಗಳು ಅಂತ. ಮಾರಲ್ ಆಫ್ ದ ಸ್ಟೋರಿ ಹೇಳೋಷ್ಟರಲ್ಲಿ ಅವಳು ಮಲ್ಗೆ ಬಿಟ್ಟಿದ್ಲು. ಇನ್ನೇನು ಮಾರಲ್ ಆಫ್ ದ ಸ್ಟೋರಿ ಹೇಳೋದು, ಅದಕ್ಕೆ ನಿಮಗೆ ಹೇಳ್ತೀನಿ ಕೇಳಿ. ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಅಲ್ವಾ? ಎಷ್ಟೇ ಆಗಲಿ ಒಂದಲ್ಲ ಒಂದಿನ ಸತ್ಯ ಆಚೆ ಬರಲೇಬೇಕು, ಸುಳ್ಳು ಸಿಗಾಕೊಳ್ಳೇಬೇಕು. ಅದೇ ನಮ್ಮ ನೀತಿ ಕತೆ. ಅದನ್ನು ಹೇಳ್ಕೊಡೋ ಅಷ್ಟೇ ನನ್ನ ಮಗಳು ಫ್ಲ್ಯಾಟು, ಏನೂ ಮಾಡೋಕ್ಕಾಗಲ್ಲ, ನಾಳೆ ಹೇಳ್ಕೊಡ್ತೀನಿ. ಸೊ ಇದಾಗಿದೆ ನನ್ನ ಸಿಂಪಲ್ ನೈಟ್ ರೂಟೀನ್. ಇವಾಗ ನನಗೆ ನಿದ್ದೆ ಬರ್ತಾಯಿದೆ, ತುಂಬ ಲಾಂಗ್ ಡೇ ಆಗಿರೋದ್ರಿಂದ. ನಾನು ಯೂಶ್ವಲಿ ರಾತ್ರಿ ಹೊತ್ತು ತುಂಬ ಸ್ಟ್ರೆಸ್ಫುಲ್ ಡೇ ಇಲ್ಲ ಅಂತ ಹೇಳಿದ್ರೆ ಬುಕ್ಸ್ ಓದ್ತೀನಿ, ಇಲ್ಲಾಂದರೆ ಅದ್ರ ಒಳ್ಳೆ ಸೀರೀಸ್ ನೋಡ್ಕೊಂಡು ಮಲ್ಕೋತೀನಿ. ಅದ್ರ ಒಂದು ಫುಲ್ ಎಪಿಸೋಡ್ ನೋಡ್ಕೊಂಡು ಆರಾಮಾಗಿ ಮಲ್ಕೋತೀನಿ. ನಾನು ಬೇರೆಯವ್ರ ಥರ ಎಲ್ಲ ತುಂಬ ಓದಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಹೀಗೆ ಇರಬೇಕು, ಅಷ್ಟೊಂದೆಲ್ಲ ತುಂಬ ಪ್ರೆಷರ್ ಹಾಕಲ್ಲ ನನ್ನ ಬಾಡಿ ಮೇಲೆ ಅಥವಾ ನನ್ನ ಮೈಂಡ್ ಮೇಲೆ. ನಾನು ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷನ ಜೀವ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಆಲ್ರೆಡಿ ಫುಲ್ ಲಾಂಗ್ ಡೇ ಆಗಿರೋದ್ರಿಂದ ಒಂದು ಸೀರೀಸ್ ಇದೆ, ಅದು ಕೊರಿಯನ್ ಸೀರೀಸು. ಲಾಸ್ಟ್ ಎಪಿಸೋಡ್ ಪೆಂಡಿಂಗ್ ಇದೆ, ಕ್ಲೈಮ್ಯಾಕ್ಸ್ ಉಳಿಸ್ಕೊಂಡಿದೆ. ಸೊ ಇವಾಗ ಅದನ್ನು ಆರಾಮಾಗಿ ನೋಡಿಕೊಂಡು, ನನ್ನ ಮಗಳು ಹೆಂಗಿರೋ ಫ್ಲ್ಯಾಟ್ ಅಲ್ವಾ, ಸೊ ಲೈಟ್ಸ್ ಎಲ್ಲ ಆಫ್ ಮಾಡಿ ಆರಾಮಾಗಿ ಅದನ್ನು ನೋಡಿಕೊಂಡು ನಾವು ತಾಶಿ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಬೇಗ ಎದ್ದು ಹಾಗೆ ನಮ್ಮ ರೆಗ್ಯುಲರ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ನನ್ನ ಮಗಳಿಗೆ ಯಾವ ಥರ ಬೇಬಿ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಹೇಳಿ ಅಂತ. ಸೊ ಇಷ್ಟು ದಿನ ತೋರ್ಸೋಕ್ಕಾಗಿರಲಿಲ್ಲ, ಹಿಂಗಿದ್ರು ಇವಾಗ ಟೈಮ್ ಇದೆಯಲ್ಲ, ಅವಳು ಬೇಗ ಮಲ್ಕೊಂಡ್ಲಲ್ಲ, ಸೊ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ನಾನು ಒಂದು ಬಾಡಿ ಲೋಷನ್ ಯೂಸ್ ಮಾಡೋದು ಸೆವಾಮಟ್. ಇದ್ಬಿಟ್ಟು ಬೇರೆ ಯಾವ ಬಾಡಿ ಲೋಷನ್ ನನಗೆ ಇವತ್ತರೆಗೂ ಅವಳಿಗೆ ಅಡ್ಜಸ್ಟ್ ಆಗಿಲ್ಲ, ಯಾಕಂದರೆ ನಂಗೆ ಅದೇ ಚೆನ್ನಾಗಿ ಅನಿಸಿಲ್ಲ. ಸುಮಾರು ಒಂದಷ್ಟು ಟ್ರೈ ಮಾಡಿದೆ, ನನಗೆ ಚೆನ್ನಾಗಿ ಅನಿಸ್ಲಿಲ್ಲ. ಸೊ ಅವಳಿಗೆ ಲಾಸ್ಟಲ್ಲಿ ವಾಪಸ್ ನಾನು ಸೆಬಾಮೆಂಟಿಗೆ ಸ್ಟಿಕ್ ಆನ್ ಆಗಿದ್ದೀನಿ. ಆ್ಯಂಡ್ ಫೇಸ್ ಪೌಡರ್ ಕೂಡ ಸೆಬಾಮೆಂಟೇ ಯೂಸ್ ಮಾಡೋದು. ಬಾಡಿ ಲೋಷನ್ ಮತ್ತು ಫೇಸ್ ಪೌಡರ್ ಬಂದು ಸೆಬಾಮೆಂಟ್ ಯೂಸ್ ಮಾಡ್ತೀನಿ. ಆ್ಯಂಡ್ ಅವಳಿಗೆ ಫೇಸ್ ಕ್ರೀಮ್ ಮಾತ್ರ ನಾನು ಸೆಬಾಮೆಂಟ್ ಯೂಸ್ ಮಾಡ್ತಾಯಿಲ್ಲ, ಮಾಮಾ ಅರ್ಥಿಂದ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದಿಸ್ ಇಸ್ ರಿಯಲಿ ವೆರಿ ನೈಸ್ ಆ್ಯಂಡ್ ಇಟ್ ಈಸ್ ಬಜೆಟ್ ಫ್ರೆಂಡ್ಲಿ ಆ್ಯಸ್ ವೆಲ್. ಸೊ ಈ ಕ್ರೀಮ್ ಸಖತ್ ವರ್ತ್ ಇದೆ. ನಾನು ಟ್ರೈ ಮಾಡಿರೋ ಎಲ್ಲ ಕ್ರೀಮ್ಸ್ಗಿಂತ ನನಗೆ ಈ ಕ್ರೀಮ್ ಬೆಸ್ಟ್ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಬೇಬಿ ಸೆಂಟ್ ಸ್ಮೆಲ್ ಬರಬೇಕಲ್ಲ, ಇಟ್ ಗಿವ್ಸ್ ಅ ವೆರಿ ಗುಡ್ ಫೀಲಿಂಗ್. ಅವಳಿಗೂ ನಾನೇನಾದ್ರು ಪರ್ಫ್ಯೂಮ್ ಸ್ಪ್ರೇ ಮಾಡಬೇಕಾದ್ರೆ ನನಗೂ ಕೊಡು ಅಂತ ಕೇಳ್ತಾಳೆ. ನನಗೆ ಆ ಥರ ಕೆಮಿಕಲ್ ಇರೋದು ಮಕ್ಕಳು ಕೊಡೋಕ್ಕೆ, ಅವ್ರ ಸ್ಕಿನ್ ಸಖತ್ ಹಾರ್ಮ್ಫುಲ್, ಅದು ಕೊಡೋಕ್ಕೆ ಇಷ್ಟ ಇಲ್ಲ. ಅವಳಿಗೆ ಅಂತ ನಾನು ಈ ಪರ್ಫ್ಯೂಮ್ನ ಅವಳಿಗೆ ಅಂತ ತರಿಸಿದ್ದೀನಿ. ದಿಸ್ ಇಸ್ ಅ ಬೇಬಿ ಪರ್ಫ್ಯೂಮ್, ಆಯಿತಾ. ದಿಸ್ ಇಸ್ ಫ್ರಮ್ ಚೀಕೋ ಬೇಬಿ ಮೊಮೆಂಟ್ಸ್ ಅಂತ ಬೇಬಿ ಪರ್ಫ್ಯೂಮ್. ಬೇಕಂತ ಹೇಳಿದ್ರೆ ಲಿಂಕ್ ಹಾಕಿರ್ತೀನಿ ನಾನು, ಅದು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಸಖತ್ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಈ ಥರ ಇದೆ, ಸ್ಪ್ರೇ ಇಲ್ಲ, ಸುಮ್ಮನೆ ಹಿಂಗಂದರೆ ಹಿಂಗೆ ವಾಟ್ರಿ ಟೆಕ್ಸ್ಚರ್ ಕೈ ಮೇಲೆ ಬೀಳುತ್ತೆ. ಸ್ಮೆಲ್ ಮಾಡಿದ್ರೆ ಘಮ ಅಂದರೆ ಎಳೆ ಮಕ್ಕಳದ್ದು ಸ್ಮೆಲ್ ಬರುತ್ತಲ್ಲ, ಸೇಮ್ ಅದೇ ಸ್ಮೆಲ್ಲು, ಆಯಿತಾ. ತುಂಬ ಚೆನ್ನಾಗಿ ಅನಿಸುತ್ತೆ, ಮಕ್ಕಳ ಸ್ಮೆಲ್ಲು ಆ ಥರ ಬರುತ್ತೆ. ಸೊ ಇಟ್ಸ್ ವೆರಿ ನೈಸ್. ಇಷ್ಟೇ ಅವಳಿಗೆ ಮಿನಿಮಲ್ಲಾಗಿ ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ಒಂದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ, ಇಲ್ಲೇ ಇಟ್ಟಿದ್ದಾಳೆ. ಸೊ ಇದೊಂದು ಮ್ಯಾಂಡೇಟರಿ. ನಾನು ಲಿಪ್ಸ್ಟಿಕ್ ಹಾಕೊಂಡಾಗೆಲ್ಲ ಅಯ್ಯೋ ಅಮ್ಮ ನಂಗೊಂದು ಲಿಪ್ಸ್ಟಿಕ್ ಕೊಡು ಅಂತ ಇಲ್ಲ. ಸೊ ಆವಾಗ ಡಿಸೈಡ್ ಮಾಡಿದ. ಜೊತೆಗೆ ಇವಾಗ ಕೋಲ್ಡ್ ಇರೋದ್ರಿಂದ ಅವಳ ಲಿಪ್ಸ್ ಎಲ್ಲ ಒಡ್ಕೊತಾಯಿತ್ತು, ಅದಕ್ಕೆ ಅಂತ ನಾನು ಈ ಲಿಪ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ. ದಿಸ್ ಇಸ್ ಫ್ರಮ್ ಬೇಬಿ ಲಿಪ್ ಬಾಮ್ ಫ್ರಮ್ ಎಲ್ಲೇನೋ ತರಿಸಿದ್ನಲ್ಲಪ್ಪ, TNW. ದಿಸ್ ಇಸ್ ಫ್ರಮ್ TNW. ಆ್ಯಂಡ್ ಈ ಲಿಪ್ ಬಾಮ್ ತುಂಬ ಚೆನ್ನಾಗಿದೆ, ಮೈಲ್ಡ್ ಫ್ರೇಗ್ರೆನ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ಮೇಡ್ ಸ್ಪೆಷಲಿ ಫಾರ್ ಕಿಡ್ಸ್, ಆಯಿತಾ. ಸೊ ಇಟ್ ಈಸ್ ಫಾರ್ 0 to 10 years. ಸೊ ಕಿಡ್ಸ್ಗೆ ಅಂತಲೇ ಮಾಡಿರೋದು. ಸ್ಕೂಲ್ಗೆಲ್ಲ ಹೋಗ್ತಾಳೆ, ತುಂಬ ಡಸ್ಟಿಗೆ ಎಕ್ಸ್ಪೋಜರ್ ಇರುತ್ತಲ್ಲ, ಸೊ ಲಿಪ್ಸಿಗೆ ಹಾಕಿ ಕಳಿಸ್ತೀನಿ. ಅವಳಿಗೂ ಇಷ್ಟ ಆಗುತ್ತೆ. ಅಟ್ಲೀಸ್ಟ್ ನನ್ನ ಲಿಪ್ಸ್ಟಿಕ್ನ ಅವಳಿಗೆ ಯೂಸ್ ಮಾಡೋದು ಅವಾಯ್ಡ್ ಆಗುತ್ತೆ. ಅವಳಿಗೆ ಅಂತ ಅವಳು ಸಪ್ರೇಟ್ ಡಬ್ಬಗಳನ್ನ ಕೊಟ್ಟಿರೋದ್ರಿಂದ ಶಿ ವಿಲ್ ಬಿ ವೆರಿ ಹ್ಯಾಪಿ, ನನ್ನ ಮೇಕಪ್ ಬಾಕ್ಸೇ ಇದೆ ಅಂತ. ಆದರೂ ಈ ಕಾಲದಲ್ಲಿ ಈ ಮಕ್ಕಳುಗಳು ಈ ಏಜ್ಗೆ ತುಂಬ ತಲೆ ಓಡಿಸ್ತಾರೆ. ಆ್ಯಂಡ್ ಅವಳದು ಅಂತ ಎಲ್ಲ ಐಟಮ್ಗಳಿರಬೇಕು, ಇಲ್ಲಾಂದರೆ ಅವ್ರನ್ನ ಸಾಕೋದು ತುಂಬ ಕಷ್ಟ. ಇದಾಗಿದೆ ಇವತ್ತಿನ ರಾತ್ರಿಯ ವ್ಲಾಗ್. ಸೊ ಎಲ್ಲರಿಗೂ ಗುಡ್ ನೈಟ್.
ಇನ್ನು ನೀವು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಇಲ್ಲ ಏನಾದರೂ ಕೇಳಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಐ ವಿಲ್ ರೆಸ್ಪಾಂಡ್ ಆ್ಯಂಡ್ ಲೆಟ್ಸ್ ಹ್ಯಾವ್ ಅ ಸ್ವೀಟ್ ಕಾನ್ವರ್ಸೇಷನ್. ಸರಿನಾ? ಓಕೆ ದೆನ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ, ಲವ್ ಯು.